ಗುರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ನಮ್ಮ ಚಾನಲ್ ನ ಲೈಕ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಮೊದಲನೇದಾಗಿ ಪಟಾಪಟ ಅಂತ ಒಂದು ಲೈಕ್ ಹಾಕ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ರಿಯಲ್ ಕಮ್ ಬ್ಯಾಕ್ ಮಾಡಿರುವಂತದ್ದು ನಮ್ಮ MI ಟೀಮ್ ಅವರು ಗುರು. ರಿಯಲ್ MI ಟೀಮ್ ಅಂದ್ರೆ ನಿನ್ನೆ ಮ್ಯಾಚ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಏನ್ ಗುರು ನಿನ್ನೆ ಮ್ಯಾಚ್. ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಹೋಗ್ಬಿಟ್ಟು ಅವರ ಪಿಚ್ ಅಲ್ಲಿ ಜಿಟಿಗೆ ಹೊಡೆದಿರುವಂತದ್ದು. ಸೊ ಈಗ ಮ್ಯಾಚ್ ನ ವಿಷಯಕ್ಕೆ ಬರೋದಾದ್ರೆ ಗುರು, ಮೊದಲನೇದಾಗಿ ಜಿಟಿಯ ಫಾಲ್ಟ್ ಏನು ಅಂತ ಹೇಳಿದ್ರೆ ಅವ್ರದೇ ಪಿಚ್ ಅಲ್ಲಿ ಟಾಸ್ ನ ವಿನ್ ಆಗ್ಬಿಟ್ಟು ಬೌಲಿಂಗ್ ನ ತಗೊಂಡಿದ್ದು ಗುರು. ಬ್ಯಾಟಿಂಗ್ ತಗೊಂಡಿದ್ರೆ ಅಪ್ ಟು 200+ ನ ಹೊಡಿತಾ ಇದ್ರು ಅಂತ ನಾನು ಕೂಡ ಗೆಸ್ ಮಾಡ್ಕೊಂಡಿದ್ದೆ. ಬಟ್ ನಾನು ಪ್ರಿವ್ಯೂ ವಿಡಿಯೋ ಮಾಡಿರ್ಲಿಲ್ಲ, ನನ್ನ ಸ್ವಲ್ಪ ಕೆಲಸ ಇತ್ತು, ಬಿಸಿ ಇದ್ದೆ ಅಂತ ಅಂದ್ಬಿಟ್ಟು. ಸೊ ಆದ್ರೂ ಕೂಡ ನಿನ್ನೆ MI ಅವರು ಸ್ಟಾರ್ಟಿಂಗ್ ಡೌನ್ ಫಾಲ್ ಆದ್ರು. ಎಲ್ಲಿ 13ನೇ ಓವರ್ ತನಕ ಡೌನ್ ಫಾಲ್ ಆದ್ರು ಗುರು. 93-94 ರನ್ಸ್ ಇತ್ತು 13-14ನೇ ಓವರ್. ಆದ್ರೂ ಕೂಡ ತಿಲಕ್ ವರ್ಮಾ ಗುರು ಕಮ್ ಬ್ಯಾಕ್ ಮಾಡಿದ್ ನಿನ್ನೆ ಮ್ಯಾಚ್ ಅಲ್ಲಿ. ಏನ್ ಗುರು ನಾಕ್ ಅವ್ರದ್ದು ಅಂಡ್ ಹೊಸದಾಗಿ ಅವ್ರದ್ದು ಸೆಲೆಬ್ರೇಷನ್ ನೀವು ನೋಡಿದ್ರ ಗುರು, ಯಾವ ತರ ಇತ್ತು ಹೇಳಿ. ಇತ್ತು ಮತ್ತೆ ಅದು ಹೊಸ ಸೆಲೆಬ್ರೇಷನ್, ನ್ಯೂ ಸೆಲೆಬ್ರೇಷನ್ ಅನ್ಲಾಕ್ ಅಂತ ಹೇಳ್ಬೋದು ಗುರು. ಅಂಡ್ ಜಿಟಿಗೆ ಅವರ ಪಿಚ್ಚಿಗೆ ಹೋಗ್ಬಿಟ್ಟು ಅವರಿಗೆ ಮುಟ್ ನೋಡ್ಕೊಂಡ ತರ ಹೊಡೆದಿರುವಂತದ್ದು MI ಟೀಮ್ ಅವರು. ಅಂಡ್ ಎಲ್ಲಾ IPL ಟೀಮ್ಗೆ ತೋರಿಸಿದಂತದ್ದು ಏನು ಅಂತ ಹೇಳಿದ್ರೆ ನಾವು ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋ ತರ. ಈಗ ಮೊದಲನೇದಾಗಿ ಬ್ಯಾಟಿಂಗ್ ವಿಷಯ ತಗೊಂಡ್ರೆ ನಾನು MI ವಿಷಯಕ್ಕೆ ಬರ್ತೀನಿ ಗುರು. MI ಕಡೆ ಸ್ಟಾರ್ಟಿಂಗ್ ಎಂತೆಂತ ಪ್ಲೇಯರ್ಸ್ ಇದಾರೆ ಗುರು. ಮುಂಚೆ ಇತ್ತಲ್ಲ ಟೀಮು, ಆ ರೀತಿ ಈಗ ಆಡ್ತಾನೆ ಇಲ್ಲ. ಸ್ಟಾರ್ಟಿಂಗ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ಸೋಲ್ತಾ ಬಂದ್ರು ಕೂಡ ನಿನ್ನೆ 6ಕ್ಕೆ 2 ಮ್ಯಾಚ್ ನ ಗೆಲ್ಲುವ ಮೂಲಕ ಪಾಯಿಂಟ್ ಟೇಬಲ್ ನಲ್ಲಿ ಸ್ವಲ್ಪ ಮೇಲ್ ಕೂಡ ಬಂದಿರುವಂತದ್ದು. ಅಂಡ್ ಮುಂಬೈ ಟೀಮ್ ಗೆ ಹೋಲಿಸ್ಕೊಂಡ್ರೆ ಗುರು, ಕ್ವಿಂಟನ್ ಡಿ ಕಾಕ್, ತಿಲಕ್ ವರ್ಮಾ, ರೋಹಿತ್ ಶರ್ಮಾ ಬಿಡಿ ನಿನ್ನೆ ಮ್ಯಾಚ್ ಆಡ್ಲಿಲ್ಲ. ಅವರು ಲಾಸ್ಟ್ ಮ್ಯಾಚ್ ಕೂಡ ಇಂಜುರಿ ಆಗಿದ್ರು. ಸೊ ಹಾಗಾಗಿ ಅಂದ್ರೆ ಲಾಸ್ಟ್ 2 ಮ್ಯಾಚಸ್ ಬ್ಯಾಕ್ ಅವ್ರು ಇಂಜುರಿ ಆಗಿದ್ರು. ಹಾಗಾಗಿ ಲಾಸ್ಟ್ ಮ್ಯಾಚ್ ಆಡ್ಲಿಲ್ಲ, ಈ ಮ್ಯಾಚ್ ಕೂಡ ಆಡ್ಲಿಲ್ಲ. ಈಗ ಮೊದಲನೇದಾಗಿ ಮುಂಬೈ ಟೀಮ್ ನ ವಿಷಯಕ್ಕೆ ಬಂದ್ರೆ ಎಂತೆಂತ ಪ್ಲೇಯರ್ಸ್ ಇದ್ರು ಹೇಳಿ. ಕ್ವಿಂಟನ್ ಡಿಕಾಕ್, ದಿನೇಶ್ ಮಾಲ್ವಾರ್, ನಮನ್ದೀರ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಕ್ಯಾಪ್ಟನ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಗುರು. ಸೊ ಇವರೆಲ್ಲ ಇದ್ದಾರೆ. ಸೊ ನಿನ್ನೆ ಅಷ್ಟೇನೆ 5 ವಿಕೆಟ್ ನ ನಷ್ಟಕ್ಕೆ ಮುಂಬೈ ಟೀಮ್ ಏನಿದೆ ಗುರು 199 ರನ್ಗಳು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು. 13ನೇ ಓವರ್ ತನಕ 94 ರನ್ 95 ರನ್ ಅಷ್ಟೇ ಇದ್ದಿದ್ದು ಅದು ಮುಂಬೈ ಟೀಮ್ ಅವ್ರದ್ದು. 13ನೇ ಓವರ್ 14ನೇ ಓವರ್ ಎಲ್ಲಿ ಕ್ರಾಸ್ ಆಯ್ತು. ಇನ್ನೊಂದು ಪವರ್ ಪ್ಲೇ ಸ್ಟಾರ್ಟ್ ಆಯ್ತು ಅಷ್ಟೇ 16ನೇ ಓವರ್ ಆದ್ಮೇಲೆ. ಅಲ್ಲಿ ಬಂತು ನೋಡಿ ಗುರು ತಿಲಕ್ ವರ್ಮಾ ಅವ್ರ ಬ್ಯಾಟಿಂಗ್ ಇಂದ ಬರೀ 6-4 ಸಕ್ಕತ್ತಾಗಿತ್ತು ಮ್ಯಾಚ್. ಮಾತ್ರ ಒಳ್ಳೆ ನಾಕ್ ಅಂತ ಹೇಳ್ಬೋದು. ಅಂಡ್ ತಿಲಕ್ ವರ್ಮಾ ಅವರು ನಿನ್ನೆ ಸೆಂಚುರಿ ಕೂಡ ಹೊಡೆದ್ರು ಮುಂಬೈ ಕಡೆಯಿಂದ. ಅಂಡ್ ಟಾರ್ಗೆಟ್ ಆಗಿ 200 ರನ್ಗಳನ್ನ ಕೂಡ ನೀಡಿದ್ರು ಯಾರಿಗೆ, GT ಅವರಿಗೆ. ಸೊ GT ಅವರು ಫೈನಲ್ ಆಗಿ ಬಂದ್ರು ಕೂಡ ಬ್ಯಾಟಿಂಗ್ ನಮ್ದೇ ಪಿಚ್, ನಾವು ಗೆದ್ದೇ ಗೆಲ್ತೀವಿ, ನೀವು 6ಕ್ಕೆ 1 ಮ್ಯಾಚ್ ನೀವು ಗೆದ್ದಿರುವಂತ, ಸೊ ಈ ಮ್ಯಾಚ್ ಕೂಡ ನೀವು ಸೋಲ್ತೀರಾ ನಮ್ಮ ಅಗೇನೆಸ್ಟ್ ಅಂತ ಬಂದ್ರು ಯಾರು, GT ಅವರು. ಸೊ ನಿನ್ನೆ GT ಅವರಿಗೆ ಹೆವಿ ಡೌನ್ ಫಾಲ್ ಗುರು. ಹೋಯ್ತು ಪಟಾಪಟ್ ಅಂತ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅಂತೂ ಹೋಗೇ ಬಿಡ್ತು ಗುರು. ಅವ್ರ ಕಡೆ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ ಟೀಮ್ ಅಂತೂ ಫುಲ್ ಸ್ಟ್ರಾಂಗ್ ಆಗಿದೆ ಗುರು. ಔಟ್ ನ ವಿಷಯಕ್ಕೆ ಬಂದ್ರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಬಟ್ಲರ್ ಗುರು. ಇಂಥ ಬ್ಯಾಟ್ಸ್ಮನ್ ಅವರು ಇಂಗ್ಲೆಂಡ್ ಅವರು ಬಟ್ಲರ್, ವಾಷಿಂಗ್ಟನ್ ಸುಂದರ್ ನಮ್ಮ ಇಂಡಿಯಾದವರು. ಸೊ ಗ್ಲೆನ್ ಫಿಲಿಪ್ಸ್, ಈ ಮನುಷ್ಯ ಅಂತೂ ಸಖತ್ತಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಈ ಸೀಸನ್ ಅಷ್ಟಕ್ಕಷ್ಟೇ ಇವರ ಪರ್ಫಾರ್ಮೆನ್ಸ್ ಅಷ್ಟು ಬರ್ತಾ ಇಲ್ಲ ಗ್ಲೆನ್ ಫಿಲಿಪ್ಸ್ ಅವರ ಕಡೆ. ಸೊ ನೆಕ್ಸ್ಟ್ ರಾಹುಲ್ ತಿವಾಟಿ ಅವರು. ನಿನ್ನೆ ಕೂಡ ರಾಹುಲ್ ತಿವಾಟಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು, ಬಟ್ ಅಷ್ಟೇನು ಆಡ್ಲಿಲ್ಲ. ನಿನ್ನೆ GT ಟೀಮ್ ನ ವಿಷಯಕ್ಕೆ ಬಂದ್ರೆ ಗುರು, ಖುಷಿಯಾದ ವಿಷಯ ಏನು ಅಂತ ಹೇಳಿದ್ರೆ 10 ಜನಕ್ಕೂ ಕೂಡ ಬ್ಯಾಟಿಂಗ್ ಸಿಕ್ತು ನಿನ್ನೆ. ಪ್ರತಿಯೊಬ್ರು ಕೂಡ ಅಷ್ಟೇ ನಿನ್ನೆ ಕಾಂಟ್ರಿಬ್ಯೂಷನ್ ನೀಡಲಿಲ್ಲ. ಸೊ ಈಗ ಬನ್ನಿ ನೋಡೋಣ ಸ್ಕೋರ್ ಕಾರ್ಡ್ ನ. ಸ್ಟಾರ್ಟಿಂಗ್ ಬಂದಂತಹ ಸಾಯಿ ಸುದರ್ಶನ್ ಏನಿದ್ದಾರೆ ಗೋಲ್ಡನ್ ಡಕ್ಔಟ್ ಅಂತ ಹೇಳ್ಬೋದು ಗುರು, 0ಗೆ ಔಟ್ ಆಗಿರುವಂತದ್ದು. ಅಂಡ್ ನೆಕ್ಸ್ಟ್ ಶುಭ್ಮನ್ ಗಿಲ್ ಕ್ಯಾಪ್ಟನ್, ಇವರು ಕೂಡ 14 ರನ್ ಅಷ್ಟೇನೆ. ನೆಕ್ಸ್ಟ್ ಬಟ್ಲರ್ 5 ರನ್, ವಾಷಿಂಗ್ಟನ್ ಸುಂದರ್ 26 ರನ್ಗಳು, ಇವರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಅಷ್ಟೇ. ಅದ್ ಬಿಟ್ಟು ಗ್ಲೆನ್ ಫಿಲಿಪ್ಸ್ ಅವರು ಬರೀ 6 ರನ್ಗಳು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ರಾಹುಲ್ ತಿವಾಟಿಯಾ 8 ರನ್, ಶಾರುಖ್ ಖಾನ್ 17 ರನ್, ರಶೀದ್ ಖಾನ್ 4, ಕಗಿಸೋ ರಬಾಡ 12 ರನ್ ಅಷ್ಟೇನೆ. ಇನ್ನ ಅಶೋಕ್ ಶರ್ಮಾ ಇವರು ಲಾಸ್ಟ್, ಇವರು ನಾಟ್ ಔಟ್ ಬಟ್ ಸಿಂಗಲ್ ರನ್ ಅಷ್ಟೇ ಗುರು. ಕೊನೆಯದಾಗಿ GT ಅವರು ಏನು ಅಂತ ಹೇಳಿದ್ರೆ 100 ರನ್ಗಳು ಅಷ್ಟೇ ಗುರು. 100 ರನ್ಗಳಿಗೆ ಆಲ್ ಔಟ್ ಕೂಡ ಆಗಿರುವಂತದ್ದು. ಹೇತ್ ಹಾಕ್ಬಿಟ್ರೆ ಅತ್ಲಾಗ MI ಬೋಲರ್ಸ್ ಅಂತೂ ವಿಕೆಟ್ ನ ಹೋಗುರು ನಿಮ್ಮ ಪಿಚ್ಗೆ ಬಂದು ನಿಮ್ಗೆ ಹೊಡೆದು ವಿನ್ ಆಗಿದೀವಿ ಅಂತ ಹೇಳ್ಬಿಟ್ಟು ನನ್ನ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಕಳ್ಕೊಂಡು GT ಅವರು MIಗೆ ಈಸಿಯಾಗಿ ಸೋಲ್ನ ಒಪ್ಕೊಳ್ತು. ಸೊ ಇದರ ಮುಖಾಂತರ MI ಅವರು 99 ರನ್ಗಳ ಅಂತರದಲ್ಲಿ ವಿನ್ ಕೂಡ ಆಯ್ತು GT ಅಗೇನೆಸ್ಟ್. ಸೊ ನಿಮಗೆ ಈ ಮ್ಯಾಚ್ ಏನ್ ಅನಿಸ್ತಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಗುರು. ನಂಗಂತೂ ಕಮ್ ಬ್ಯಾಕ್ ಮಾಡ್ತು MI ಅಂತ ಹೇಳ್ಬೋದು ಗುರು. ಅಸಲಿ ಟೀಮ್ MI ಏನಿತ್ತು ಲಾಸ್ಟ್ 3 ಇಯರ್ಸ್ ಬ್ಯಾಕು 2 ಇಯರ್ಸ್ ಬ್ಯಾಕು, ಈ ಸಲ ಆ ಟೀಮ್ ಮತ್ತೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಅನ್ಕೊಂಡಿದೀನಿ ಗುರು. ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ಗಳಲ್ಲಿ ಒಂದೇ ಒಂದು ಮ್ಯಾಚ್ ನ ಗೆದ್ದಿದ್ದ ಮುಂಬೈ ಅವರು ನಿನ್ನೆ 6ಕ್ಕೆ ಇನ್ನೊಂದು ಮ್ಯಾಚ್ ನ ಗೆಲ್ಲುವ ಮೂಲಕ 6 ಮ್ಯಾಚ್ಗಳಿಗೆ 2 ಮ್ಯಾಚಸ್ ನ ವಿನ್ ಆಗ್ಬಿಟ್ಟು ಪಾಯಿಂಟ್ ಟೇಬಲ್ ಅಲ್ಲಿ 1+ ಟಾಪ್ ಗೆ ಬಂದ್ರು ಅಷ್ಟೇ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಹಿಂಗೆ ಚೆನ್ನಾಗಿ ಆಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗುರು. ಮತ್ತೆ ನಾ ಹೇಳ್ತಾ ಇದ್ದೀನಿ, ನೀವ್ಯಾರಾದ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋಗೆ ಒಂದು ಪಟಾಪಟ ಅಂತ ಲೈಕ್ ಹಾಕುವ ಮೂಲಕ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.